Hello everyone, welcome back to my channel. If you are new to our channel, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಕಿಚನ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲ್ಲಿ ನಾನು 2 ಆನಿಯನ್ ನ ಯಾವ ರೀತಿ ನಾನು ಡಿಫರೆಂಟ್ ಟೈಪ್ಸ್ ಆಫ್ ಆನಿಯನ್ ಕಟಿಂಗ್ ಮತ್ತೆ ಅದರಲ್ಲಿ ನಾವು ಕುಕಿಂಗ್ ಗೆ ಯೂಸ್ ಮಾಡೋಂತ ರೆಗ್ಯುಲರ್ ಆಗಿ ಯೂಸ್ ಮಾಡೋಂತ ಕಟಿಂಗ್ಸ್ ಅನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 2 ಆನಿಯನ್ ನಾನು ತಗೊಂಡಿದ್ದೀನಿ. ನೀವು ಬೇಕಂದ್ರೆ ಒಂದು ಆನಿಯನ್ ಅಲ್ಲೇನೆ ಇದನ್ನ ಕಲಿಬಹುದು. ಶಾರ್ಪ್ ಆಗಿರಬೇಕು ನೈಫು. ಯಾವುದೇ ಕಾರಣಕ್ಕೂ ಮೊಂಡಾಗಿರುವಂಥ ನೈಫನ್ನ ತೊಗೊಂಡ್ರೆ ನಿಮಗೆ ನಾವು ಯಾವುದೇ ರೀತಿ ಕಟ್ ಮಾಡಿದ್ರೂ ಅದು ಚೆನ್ನಾಗಿ ಬರಲ್ಲ. ಸೊ ಸಾಧ್ಯ ಆದಷ್ಟು ಶಾರ್ಪ್ ಇರುವಂಥ ನೈಫನ್ನು ತೊಗೊಳ್ಳಿ. ನಿಮ್ಮ ಮನೆಯಲ್ಲಿ ಯಾವುದು ಅವೈಲೇಬಲ್ ಇದೆಯೋ ಅದನ್ನು ತೊಗೊಳ್ಳಿ. ಆನಿಯನ್ ಕಟಿಂಗು ಚೆನ್ನಾಗಿ ನೀಟಾಗಿ ಬರಬೇಕಂತ ಹೇಳಿದ್ರೆ ನೈಫು ಶಾರ್ಪಾಗಿ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಜಜ್ಜಿ ಗುಜ್ಜಿ ಆದಾಗೆ ಆಗುತ್ತೆ. ಸೊ ಈಗ ನಾನು 2 ಆನಿಯನ್ನಲ್ಲಿ ಸಿಪ್ಪೆನ ಬಿಡಿಸಾಯಿತು. ಈಗ ಸಿಪ್ಪೆನ ಬಿಡಿಸಿ ನಾನೀಗ ಕಟ್ ಮಾಡೋದನ್ನು ತೋರಿಸ್ತೀನಿ. ನಾವು ಬೇಕಂತ ಹೇಳಿದ್ರೆ 2 ಲೇಯರನ್ನು ತೆಗಿಬೋದು. ಆನಿಯನ್ ನಾರ್ಮಲ್ ಆಗಿ ಒಂದು ಲೇಯರು ಡ್ರೈ ಆದರೆ 2ನೇ ಲೇಯರು ಕೂಡ ಡ್ರೈ ಆಗಿರುತ್ತೆ. ಹೋಟೆಲ್ಸ್ಗಳಲ್ಲಿ 2-3 ಲೇಯರ್ಗಳನ್ನು ತೆಗೆದಾಕ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಕಟಿಂಗ್ಸು ಚೆನ್ನಾಗಿ ಬರಬೇಕು ಮತ್ತು ಯಾವುದೇ ರೀತಿ ಡಿಸ್ಟರ್ಬೆನ್ಸು ಇರಬಾರ್ದು ಆನಿಯನ್ಸಲ್ಲಿ ಅಂತ ಹೇಳ್ಬಿಟ್ಟು ಅವರು 2-3 ಲೇಯರ್ನ ತೆಗಿತಾರೆ. ನಾನು ಸದ್ಯಕ್ಕೆ ಇಲ್ಲಿ 1 ಲೇಯರ್ ಎಕ್ಸ್ಟ್ರಾ ತೆಗಿತಾ ಇದ್ದೀನಿ. ನೀವು ಬೇಕಂತ ಹೇಳಿದ್ರೆ ಆ ಲೇಯರ್ನ ಹಾಗೆ ಇಟ್ಕೊಳ್ಬೋದು. ಸೊ ಬನ್ನಿ, ಈಗ 2 ಆನಿಯನ್ನಲ್ಲಿ ನಾನು ಮೊದಲನೇ ಆನಿಯನ್ನ ಮಧ್ಯಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಮಧ್ಯಕ್ಕೆ ಕಟ್ ಮಾಡಿ ಅದನ್ನು ನಾನು ಇವಾಗ ಒಂದು ರೀತಿಯ ಡಿಸೈನ್ ಕಟ್ ಮಾಡ್ತಾ ಇದ್ದೀನಿ. ಇದನ್ನ ಹೆಸರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಸ್ಲೈಸ್ಡ್ ಆನಿಯನ್ ಅಂತ ಕರೀತಾರೆ. ನಾವು ಉದ್ದವಾಗಿ ಕೂಡ ಕಟ್ ಮಾಡ್ಕೊಳ್ಬೋದು. ಈ ರೀತಿ ಕಟ್ ಮಾಡೋದ್ರಿಂದ ನಾವು ಫ್ರೈ ಮಾಡಬೇಕಾದ್ರೆ ಬೇಗ ಬಿಡಿಬಿಡಿಯಾಗಿ ಎಲ್ಲ ಈವನ್ ಆಗಿ ಫ್ರೈ ಆಗುತ್ತೆ. ಸೊ ಅದಕ್ಕೋಸ್ಕರ ತುಂಬ ಜನ ಹೋಟೆಲ್ಸ್ಗಳಲ್ಲಿ ಕೂಡ ಶೆಫ್ಗಳು ಕೂಡ ಇದೇ ರೀತಿ ಕಟ್ ಮಾಡ್ತಾರೆ. ಸೊ ಇದು ಮೊದಲನೇ ರೀತಿಯ ಕಟಿಂಗು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸುಲಭವಾಗಿ ಕಟ್ ಮಾಡ್ಬೋದು. ನೈಫು ಶಾರ್ಪ್ ಆಗಿದ್ರೆ ಒಂದೇ ಏಟಿಗೆ ಕಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ 2-3 ಸರಿ ಕರ ಅಂತ ಕಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾನೀಗ ಎರಡನೇದು ಒಂದು ರೌಂಡ್ ಆನಿಯನ್ನ ಕಟ್ ಮಾಡ್ತಾ ಇದ್ದೀನಿ. ಇದು ರಿಂಗ್ ಆನಿಯನ್ ಅಂತ ಕೂಡ ಕರೀತಾರೆ. ರೌಂಡ್ಗೆ ನಮಗೆ ಬೇಕಂತ ಹೇಳಿದ್ರೆ ಸಲಾಡ್ಸ್ಗೆ ಮತ್ತು ನಾನ್ ವೆಜ್ಜು ಅಥವಾ ರೆಗ್ಯುಲರ್ ಆಗಿ ಏನಾದರೂ ಫ್ರೈ ಮಾಡಬೇಕು ಅಂತ ಹೇಳಿದ್ರು ನಾವು ಈ ರೀತಿ ಕಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಪಿಕಲ್ಗೆ ಮಾಡೋದಕ್ಕೆ ಕೂಡ ಇದೇ ರೀತಿ ರೌಂಡಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು 3ನೇ ರೀತಿಯಾದಂಥ ಕಟಿಂಗು. ನಾನು ಫಸ್ಟೇ ಅರ್ಧ ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ನಾನೀಗ ತೊಗೊಳ್ತಾ ಇರೋದು. ನೋಡಿ, ಈ ರೀತಿ ಶಾರ್ಪ್ ಆಗಿರುವಂಥ ನೈಫಲ್ಲಿ ಮುಂದೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿದ್ರೆ ಸಾಕು. ನಮಗೆ ಬೇಕಾಗಿರೋವಂಥ ಕ್ಯೂಬ್ಸ್ಗಳನ್ನು ನಾವು ಕಟ್ ಮಾಡ್ಕೊಳ್ಬೋದು. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟನ್ನ ಕಟ್ ಮಾಡ್ಕೊಳ್ಬೋದು. ಪೂರ್ತಿ ಬೇಕಾದರೂ ಕಟ್ ಮಾಡ್ಬೋದು. ನಾನೀಗ ವೀಡಿಯೋಗೆ ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಜಸ್ಟ್ ಇಷ್ಟನ್ನು ಕಟ್ ಮಾಡ್ತಾ ಇದ್ದೀನಿ. ಸೊ ಇದು ನನಗೆ ಕ್ಯೂಬ್ಸ್ ಯಾವ ರೀತಿ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಸಲಾಡ್ಗಾಗಿರ್ಬೋದು ಅಥವಾ ನಾವು ನಾರ್ಮಲ್ ಆಗಿ ಪನ್ನೀರ್ ಕರಿ ಆ ಥರ ಏನಾರು ಮಾಡಿದ್ರೆ ಸ್ವಲ್ಪ ಈ ಕ್ಯೂಬನ್ನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಇದು 3 ನಾವು ನಾರ್ಮಲ್ ಆಗಿ ವೆರಿ ರೇರ್ ಆಗಿ ಯೂಸ್ ಮಾಡೋವಂಥ ಆನಿಯನ್ ಕಟಿಂಗ್ಸು. ಮೊದಲನೇದು ನಾನು ತೋರಿಸಿದ್ನಲ್ಲ ಅದನ್ನು ನಾವು ಆನಿಯನ್ ಬರಿಸ್ಟಾ ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಒಂದೇ ಕಲರ್ ಬಣ್ಣ ಬರುತ್ತೆ. ಈಗ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರೋದು ಅದೇ ಅರ್ಧ ಕಟ್ ಮಾಡಿದಂಥ ಆನಿಯನ್ನ ನಾನು ಈಗ ಇನ್ನೂ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡೋದ್ರಿಂದ ಈಗ ನಾವು ಮನೆಯಲ್ಲಿ ಚುರ್ಮುರಿ ಅಥವಾ ಪಾನಿಪುರಿ ಅಥವಾ ನಿಮಗೆ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಈವ್ನಿಂಗ್ ಟೈಮ್ ಮಾಡ್ಕೊಡ್ಬೇಕಂತ ಹೇಳಿದ್ರೆ ಆನಿಯನ್ ಇಷ್ಟ ಇರಲ್ವಲ್ಲ ಅಂಥ ಮಕ್ಕಳಿಗೆ ಈ ರೀತಿ ಸಣ್ಣದಾಗಿ ಫೈನಾಗಿ ಕಟ್ ಮಾಡೋದ್ರಿಂದ ಇದು ಕೂಡ ಒಂದು ರೀತಿ ಕಟಿಂಗ್ಸಲ್ಲಿ ಆನಿಯನ್ ಕಟಿಂಗ್ಸಲ್ಲಿ ಬಂದು ಇದೊಂದು ರೀತಿಯ ಚಿಕ್ಕದಾದಂಥ ಒಂದು ಡೈಸ್ ಅಂತಲೇ ಹೇಳ್ಬೋದು. ಚಿಕ್ಕದಾಗಿರುತ್ತೆ. ಮಕ್ಕಳಿಗೆ ಇದನ್ನು ತೆಗ್ದಾಕಬೇಕು ಅಂತಲೇ ಅನಿಸೋದೇ ಇಲ್ಲ. ಎಲ್ಲ ತಿಂದಾಕ್ಬಿಡ್ತಾರೆ. ಒಂದು ಸ್ವಲ್ಪನೂ ವೇಸ್ಟ್ ಆಗಲ್ಲ ಆನಿಯನು. ಈ ರೀತಿ ಒಮ್ಮೆ ಟ್ರೈ ಮಾಡಿ. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಫೈನಲ್ ಆಗಿ ಈಗ ಕರಿಗೆ ಇದಕ್ಕೆ ರಫ್ ಆಗಿ ಅಥವಾ ನಾರ್ಮಲ್ ಆಗಿ ಚಾಪ್ ಮಾಡೋ ಅಂಥದ್ದು ಯಾವುದಾದ್ರೂ ಸರಿ, ಯಾವ ಶೇಪ್ ಆದರೂ ಸರಿ ನಿಮ್ಗೆ ಇಷ್ಟ ಒಂದು ರೀತಿ ಕಟ್ ಮಾಡಿ ಆನಿಯನ್ ಯಾವ ರೀತಿನಾದರೂ ಕಟ್ ಮಾಡ್ಕೊಳ್ಬೋದು. ಆಯಿಲ್ ಮೇಲೆ ಡಿಪೆಂಡು. ನೀವು ಆಯಿಲ್ ತುಂಬ ಹೀಟಾಗಿ ಅದನ್ನು ನಾವು ಆನಿಯನ್ ಹಾಕಿದ್ರೆ ಸೀದೋಗ್ಬಿಡುತ್ತೆ. ಅದನ್ನು ನೋಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ನಾವು ಆನಿಯನನ್ನು ಫ್ರೈ ಮಾಡಿದ್ರೆ ಸ್ವೀಟ್ ಬೇಕಂದರೆ ಸ್ವೀಟು, ಕ್ರಂಚ್ ಬೇಕಂದರೆ ಕ್ರಂಚು, ಮಾಯ್ಶ್ಚರ್ ಇರಬೇಕು ಅಂತ ಹೇಳಿದ್ರು ಈ ರೀತಿ ನಾವು ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ವಿಡಿಯೋ ನಿಮಗೆ ತಲುಪಬೇಕಂತ ಹೇಳಿದ್ರೆ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೊಮ್ಮೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಜೈ ಶ್ರೀರಾಮ್.